ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿರುವಂತಹ ಬಣಗಳ ಬಡಿದಾಟಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಹೆಜ್ಜೆಯನ್ನ ಇಟ್ಟಿದೆ. ಶಾಸಕರುಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಯತ್ನಾಳ್ಗೆ ನೋಟಿಸ್ ಅನ್ನ ನೀಡಿ ಈಗಾಗಲೇ ಉತ್ತರ ಪಡೆದಿರುವಂತಹ ವರಿಷ್ಠರು ಇನ್ನುಳಿದ ಶಾಸಕರ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ನೋಟಿಸ್ ಜಾರಿ ಮಾಡಿ 72 ಗಂಟೆಯ ಒಳಗೆ ಉತ್ತರವನ್ನ ಕೊಡಬೇಕು ಅಂತ ಸೂಚನೆಯನ್ನ ನೀಡಿದೆ. ರಾಜ್ಯ ಬಿಜೆಪಿಯಲ್ಲಿರುವಂತಹ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎರಡೂ ಬಣದ ನಾಯಕರಿಗೆ ಹೈಕಮಾಂಡ್ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ. ಒಂದು ಕಡೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅನೇಕ ಬಾರಿ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ನಾಯಕರುಗಳು ಖುದ್ದು ಅವರನ್ನ ದೆಹಲಿಗೆ ಕರೆಸಿಕೊಂಡು ಉತ್ತರವನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗ ಇನ್ನುಳಿದ ಶಾಸಕರು ಯಾರು ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ, ಬಿಪಿ ಹರೀಶ್ ಸೇರಿದಂತೆ ಅನೇಕ ನಾಯಕರಿಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ. ಅದೇ ರೀತಿ ಬಿವೈ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಪರ ಇರುವಂತಹ ನಾಯಕರಾದಂತಹ ರೇಣುಕಾಚಾರ್ಯ ಕೂಡ ಇದೀಗ ನೋಟಿಸ್ಗೆ ಉತ್ತರವನ್ನ ಕೊಡಬೇಕಾಗಿದೆ. ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಬಣ, ಮತ್ತೊಂದು ಬಿವೈ ವಿಜಯೇಂದ್ರ ಅವರ ಪರವಾಗಿ ನಿಂತಿರುವಂತಹ ಬಣ. ಇಬ್ಬರೂ ಕೂಡ ಬಹಿರಂಗವಾದ ಹೇಳಿಕೆ ಕೊಡ್ತಾ ಇರೋದು ಪಕ್ಷಕ್ಕೆ ತೀರಾ ಮುಜುಗರವನ್ನ ಉಂಟು ಮಾಡ್ತಾ ಇರುವ ಹಿನ್ನೆಲೆ ನೋಟಿಸ್ ಅನ್ನ ಕೊಟ್ಟು ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಎರಡೂ ಬಣದ ನಾಯಕರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕೋದಕ್ಕೆ ವರಿಷ್ಠರು ತೀರ್ಮಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿರುವ ಕಳೆದ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲೇ ಕಾಂಗ್ರೆಸ್ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇರುವಂತಹ ನಾಯಕರು ಅಂತ ಕಾಣಿಸ್ತಾ ಇರುವ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ಗೆ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಈ ಇಬ್ಬರು ನಾಯಕರು ಈಗಾಗಲೇ ಬಿಜೆಪಿಯಿಂದ ಒಂದು ಕಾಲನ್ನು ಹೊರಗಿಟ್ಟುಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತಹ ರೀತಿಯಲ್ಲೇ ಅವರ ಸ್ಟೇಟ್ಮೆಂಟ್ಗಳು ಕೂಡ ಇರುತ್ತೆ. ಒನ್ ರೀಸೆಂಟ್ ಇನ್ಸ್ಟೆನ್ಸ್ ಯಾವುದು ಅಂತ ಹೇಳಿದ್ರೆ, ಈ ರನ್ಯಾರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸುವಾಗ ಕೂಡ ಎಸ್.ಟಿ. ಸೋಮಶೇಖರ್ ಸರ್ಕಾರದಲ್ಲಿರುವಂತಹ ನಾಯಕರು ಆಕೆಗೆ ಏನು ಸಪೋರ್ಟ್ ಮಾಡಿ ಆಕೆ ಚಿನ್ನ ತೆಗೆದುಕೊಂಡು ಬರ್ಬೇಕನ್ನೋದು ಏನಿಲ್ಲ, ಯಾವ ನಾಯಕರಿದ್ದಾರೋ ಯಾರಿಗೆ ಗೊತ್ತು ಅನ್ನುವಂಥ ರೀತಿಯಲ್ಲೆಲ್ಲ ಮಾತಾಡಿದ್ರು, ಬಿಜೆಪಿಗೆ ವಿರುದ್ಧವಾಗಿಯೇ ಮಾತಾಡಿದ್ರು. ಸೊ ಇದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಸಿ.ಟಿ. ರವಿ, ನೀವು ಯಾವ ಪಕ್ಷದಲ್ಲಿ ಇದ್ದೀರಾ ಅನ್ನೋದನ್ನ ತಿಳ್ಕೊಂಡು ಮನದಟ್ಟು ಮಾಡಿಕೊಂಡು ಮಾತನಾಡಬೇಕು, ಜೊತೆಗೆ ರಾಜಕೀಯ ಮಾಡುವಂಥ ಲಕ್ಷಣ ಇದಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಸೊ ಈ ಬಹಿರಂಗವಾದಂಥ ಹೇಳಿಕೆ ಏನಿದೆಯಲ್ಲ ಪಕ್ಷದ ವಿರುದ್ಧ, ಇದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ಮುಂದಾಗಿದೆ. ಜೊತೆಗೆ ನೋಟಿಸನ್ನು ಕೂಡ ಕೊಟ್ಟಿದೆ. ಈಗಾಗಲೇ ಒಂದು ಬಣ ಬಿಜೆಪಿಯ ರಾಜ್ಯಾಧ್ಯಕ್ಷರು ಬದಲಾಗಬೇಕು ಅಂತ ಪಟ್ಟು ಹಿಡಿದು ಕೂತಿದೆ, ಬಸನಗೌಡ ಪಾಟೀಲ್ ಯತ್ನಾಳ್ ಆ್ಯಂಡ್ ಟೀಮ್. ಜೊತೆಗೆ ಅವರು ಲಿಂಗಾಯತ ಸಮಾವೇಶವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ರು. ಅತಿ ಹೆಚ್ಚು ಲಿಂಗಾಯತ ನಾಯಕರು ಇರುವಂತಹದ್ದು ನಮ್ಮ ಪಕ್ಷದಲ್ಲಿ. ಸೊ ನಮ್ಮ ಬಣ ಅತಿ ಹೆಚ್ಚು ಲಿಂಗಾಯತ ನಾಯಕರನ್ನ ಹೊಂದಿರೋದ್ರಿಂದ ನಮ್ಮ ಟೀಮ್ನಲ್ಲೇ ಒಬ್ಬರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ಪಟ್ಟನ್ನು ಕೂಡ ಯತ್ನಾಳ್ ಆ್ಯಂಡ್ ಟೀಮ್ ಹಿಡಿದಿದ್ರು. ಜೊತೆಗೆ ಲಿಂಗಾಯತ ಸಮಾವೇಶ ಮಾಡೋದಕ್ಕೆ ಕೂಡ ಮುಂದಾಗಿದ್ರು. ಬಟ್ ಅದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುವಲ್ಲಿ ಸಫಲವಾಗಿದೆ. ಇವರನ್ನ ಮನವೊಲಿಸುವಂಥ ಕಾರ್ಯವನ್ನು ಖುದ್ದು ಬಿ.ಎಸ್. ಯಡಿಯೂರಪ್ಪ ಅವರೇ ತಮ್ಮ ನಿವಾಸಕ್ಕೆ ಕರೆಸ್ಕೊಂಡು ಮಾಡಿದ್ದು ಕೂಡ ನಾವು ನೋಡಿದ್ದೀವಿ. ಬಟ್ ಇದೀಗ 2 ದಿನಗಳ ಹಿಂದೆ ಏನು ಭೇಟಿಯನ್ನು ಕೊಟ್ಟಿದ್ರು ದೆಹಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್, ಆವಾಗ ವರಿಷ್ಠರನ್ನ ಭೇಟಿಯಾಗಿ ಪಕ್ಷದಲ್ಲಿನ ಸಮಸ್ಯೆಗಳ ಕುರಿತಂತೆ ಅವರು ಚರ್ಚೆಯನ್ನು ಮಾಡಿದ್ರು. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಪಟ್ಟನ್ನು ಮತ್ತೆ ಮುಂದುವರಿಸಿದ್ರು. ಸೊ ಬಿವೈ ವಿಜಯೇಂದ್ರ ಕೂಡ ತಮ್ಮ ಕುಟುಂಬದ ಕಾರ್ಯಕ್ರಮವೊಂದಕ್ಕೆ ಆಹ್ವಾನ ಕೊಡೋದಕ್ಕೆ ಅಂತ ದೆಹಲಿಗೆ ಹೋಗಿದ್ದಾರೆ. ಅವರ ಜೊತೆ ಕೂಡ ವರಿಷ್ಠರು ಈ ಎಲ್ಲ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಸೊ ಇದೀಗ ಎರಡೂ ಬಣದ ನಾಯಕರಿಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ. ಕೇಂದ್ರ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಪಕ್ಷದ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ಕೊಡೋದು ಯಾಕೆ, ನಿಮ್ಮ ಹೇಳಿಕೆಗೆ ಪೂರಕ ಅನ್ನುವಂಥ ರೀತಿಯಲ್ಲಿ ಮುಜುಗರಗಳು ಉಂಟಾಗ್ತಾ ಇರೋದ್ರಿಂದ ನಾವು ಯಾಕೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬಾರ್ದು, ಈ ರೀತಿಯ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿ ನೋಟಿಸನ್ನು ಕೊಟ್ಟಿದ್ದಾರೆ. 72 ಗಂಟೆಯ ಒಳಗೆ ನೋಟಿಸಿಗೆ ಸೂಕ್ತವಾದಂಥ ಉತ್ತರ ಕೊಡಬೇಕು ಅನ್ನುವ ಆದೇಶ ಕೂಡ ಇದೆ. ಸೊ ಇದೀಗ
ಎರಡೂ ಬಣದ ನಾಯಕರು ಯಾರೆಲ್ಲ ಶೋಕಾಸ್ ನೋಟಿಸ್ ಅನ್ನು ಪಡೆದಿದ್ದಾರೆ ಅವರು ಬಿಜೆಪಿಯ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗೋದಕ್ಕೆ ಕೂಡ ಮುಂದಾಗ್ತಿರುವ ಡೀಟೇಲ್ಸ್ ಸದ್ಯ ಲಭ್ಯ ಆಗ್ತಾ ಇದೆ. ಐದು ಜನ ನಾಯಕರಿಗೆ ಸದ್ಯ ನೋಟಿಸ್ ಅನ್ನು ಕೊಟ್ಟಿರೋದು. ಒಂದು MP ರೇಣುಕಾಚಾರ್ಯ, ಮತ್ತೊಂದು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಹಾಗೆ BP ಹರೀಶ್, ಹಾಗೆ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಪಕ್ಷದ ಬೆಳವಣಿಗೆ ಕುರಿತಂತೆ ಬಹಿರಂಗ ವೇದಿಕೆಯಲ್ಲಿ ಅನಗತ್ಯ ಹೇಳಿಕೆಗಳನ್ನು ಕೊಡೋದರ ಮೂಲಕ ಪಕ್ಷದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಾ. ಸಂವಿಧಾನದಲ್ಲಿ ಕೂಡ ಇದಕ್ಕೆ ಅವಕಾಶ ಇಲ್ಲ. ಸೊ ನಿಯಮಗಳನ್ನು ಶಿಸ್ತನ್ನು ನೀವು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿರೋ ಕಾರಣ ನಿಮ್ಮ ಮೇಲೆ ನಾವು ಯಾಕೆ ಸ್ಟ್ರಿಕ್ಟ್ ಆ್ಯಕ್ಷನನ್ನು ಕೈಗೊಳ್ಳಬಾರ್ದು, ಈ ರೀತಿಯ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಟಿಸ್ನಲ್ಲಿ ಉಲ್ಲೇಖ ಆಗಿರೋದು. ಜೊತೆಗೆ ನೋಟಿಸ್ ತಲುಪಿದಂತಹ 72 ಗಂಟೆ ಒಳಗೆ ನಿಮ್ಮ ವಿವರಣೆ ನಮಗೆ ತಲುಪಬೇಕು ಅನ್ನುವಂತಹ ಒಂದು ಟೈಮ್ ಲಿಮಿಟನ್ನು ಕೂಡ ಕೊಡಲಾಗಿದೆ. ಇಫ್ ಇನ್ ಕೇಸ್ ಆ 72 ಗಂಟೆಗಳ ಒಳಗೆ ಸೂಕ್ತವಾದಂತಹ ಕ್ಲಾರಿಫಿಕೇಷನನ್ನು ಕೊಡದೆ ಹೋದಂಥ ಸಂದರ್ಭದಲ್ಲಿ ನೀವೇನನ್ನೂ ಹೇಳೋದಿಲ್ಲ ಅಂಥೇಳಿ ಊಹೆ ಮಾಡಿ ಪಕ್ಷದ ಶಿಸ್ತು ಸಮಿತಿ ತನ್ನ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಪ್ರಜಾ ಟಿವಿ ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು. MP ರೇಣುಕಾಚಾರ್ಯ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ ಇದು. ಹಾಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಕೂಡ ನೋಟಿಸ್ ಜಾರಿಯಾಗಿದೆ, ಶೋಕಾಸ್ ನೋಟಿಸ್ ಬಿಜೆಪಿಯ ಹೈಕಮಾಂಡ್ನಿಂದ, ಅದನ್ನು ನೋಡ್ಬೋದು. ಹಾಗೆ ಶಿವರಾಮ್ ಹೆಬ್ಬಾರ್ ಈಗಾಗಲೇ ಪಕ್ಷದ ಆಂತರಿಕ ವಿಚಾರವನ್ನ ಬಹಿರಂಗವಾಗಿ ಚರ್ಚೆ ಮಾಡೋದು ಒಂದು ಕಡೆಯಾದರೆ, ಕಾಂಗ್ರೆಸ್ನ ಜೊತೆಯಲ್ಲಿ ತಮ್ಮ ಮೂಲ ಪಕ್ಷ ಈ ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಇಬ್ಬರು ಕೂಡ ವಲಸೆ ನಾಯಕರು ತಮ್ಮ ಮೂಲ ಪಕ್ಷದ ಮೇಲಿನ ಅಭಿಮಾನವನ್ನ ಬಹಿರಂಗವಾಗಿ ತೋರ್ಪಡಿಸೋದು, ಜೊತೆಗೆ ಕಾಂಗ್ರೆಸ್ಸಿಗೆ ಸಪೋರ್ಟಿವ್ ಅನ್ನುವಂಥ ರೀತಿಯಲ್ಲಿ ಅವರ ನಡೆಗಳಿರೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಲಾಗಿದೆ. ಇನ್ನು ಮಾಜಿ ಸಚಿವ MP ರೇಣುಕಾಚಾರ್ಯಗೆ ಕೂಡ ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಈ ನೋಟಿಸ್ನ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ತಾ ಹೋಗೋಣ. ಮಾಜಿ ಸಚಿವ MP ರೇಣುಕಾಚಾರ್ಯಗೆ ಕೂಡ ಹೈಕಮಾಂಡ್ ನೋಟಿಸ್ ಅನ್ನ ಕೊಟ್ಟಿದೆ. ಇನ್ಫ್ಯಾಕ್ಟ್ ಬಸನಗೌಡ ಪಾಟೀಲ್ ಯತ್ನಾಳ್ ಏನೇ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು, ಪಕ್ಷದ ವಿರುದ್ಧ ಮಾತಾಡಿದ್ರು, BY ವಿಜಯೇಂದ್ರ ವಿರುದ್ಧ, ಯಡಿಯೂರಪ್ಪ ವಿರುದ್ಧ ಮಾತಾಡಿದ್ರು ಕೂಡ ಅದನ್ನ ಬಹಿರಂಗವಾಗಿ ಖಂಡಿಸಿದ್ದು MP ರೇಣುಕಾಚಾರ್ಯ. ಬಟ್ ಹೈಕಮಾಂಡ್ ನನಗೆ ನೋಟಿಸ್ ಅನ್ನ ಕೊಟ್ಟಿರೋದು ನನಗೆ ಆಶ್ಚರ್ಯ ತಂದಿದೆ, ನಾನು ಯಾವ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿಲ್ಲ ಅನ್ನುವಂಥ ಮಾತನ್ನ MP ರೇಣುಕಾಚಾರ್ಯ ಹೇಳಿದ್ದಾರೆ. ಇನ್ನು ಇದೇ ರಿಯಾಕ್ಷನ್ ಕೊಡುವಂತ ಸಂದರ್ಭದಲ್ಲೇ ಲಿಂಗಾಯತ ಸಮಾವೇಶದ ಕುರಿತಾಗಿ ಕೂಡ ಮಾತನಾಡಿ, ಯಾರು ಸಮಾವೇಶ ಮಾಡಬೇಡಿ ಅಂತ ನಮಗೆ ಹೇಳಿಲ್ಲ ಅಂತ ತಿಳಿಸಿದ್ದಾರೆ MP ರೇಣುಕಾಚಾರ್ಯ. ಸೊ ಅವ್ರಿಗೆ ಬಂದಿರುವಂತಹ ನೋಟಿಸ್ಗೆ ಯಾವ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ, ಹಾಗೆ BY ವಿಜಯೇಂದ್ರ ಬಣದಲ್ಲಿ ಮುಂಚೂಣಿ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ MP ರೇಣುಕಾಚಾರ್ಯ ಅವರಿಗೆ ಯಾವ ಕಾರಣಕ್ಕೋಸ್ಕರ ನೋಟಿಸ್ ಜಾರಿಯಾಗಿದೆ ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಇನ್ಫ್ಯಾಕ್ಟ್ ಇಲ್ಲಿ ಕೇಂದ್ರ ಶಿಸ್ತು ಸಮಿತಿಯ ಮಹತ್ವದ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಯಾರು ಪರ ಆದರೂ ಇರಿ, ವಿರುದ್ಧ ಆದರೂ ಇರಿ, ಬಟ್ ಅದನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ, ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬೇಡಿ ಅನ್ನುವಂಥದ್ದು ಮೂಲ ಉದ್ದೇಶ. ಹಾಗಾಗಿ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ BY ವಿಜಯೇಂದ್ರ ಅವರನ್ನ ಕೆಳಗಿಳಿಸೋದಕ್ಕೆ ಯತ್ನಾಳ್ ಬಣ ಪಟ್ಟು ಹಿಡಿದಿದ್ದು, ರಾಜ್ಯಾಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ವಿಜಯೇಂದ್ರ ಕೂಡ ಸರ್ಕಸ್ ಅನ್ನ ಮುಂದುವರಿಸಿದ್ದಾರೆ.
ಒಂದು ಕಡೆ ಬಿಗಿ ಪಟ್ಟನ್ನ ಹಿಡಿದಿದೆ ಯತ್ನಾಳ್ ಅಂಡ್ ಟೀಮ್. BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ರೀತಿಯಲ್ಲಿ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಇತ್ತ ವಿಜಯೇಂದ್ರ ಕೂಡ ಸರ್ಕಸ್ ಅನ್ನ ಮುಂದುವರೆಸಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ಹೋಗಿದ್ರು, ಪಕ್ಷದ ವರಿಷ್ಠರನ್ನ ಭೇಟಿಯಾದ್ರು, ತಮಗಿರುವಂತಹ ಅಸಮಾಧಾನಗಳನ್ನ ತೋಡ್ಕೊಂಡು ಬಂದಿದ್ರು. ಈಗ ಯತ್ನಾಳ್ ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ದೆಹಲಿಗೆ BY ವಿಜಯೇಂದ್ರ ಕೂಡ ದೌಡಾಯಿಸಿದ್ದಾರೆ. ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿದ್ದಾರೆ ಅನ್ನುವ ವಿಶ್ಲೇಷಣೆಗಳು ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ BY ರಾಘವೇಂದ್ರ ಅವರ ಪುತ್ರನ ಮದುವೆ ಇದೆ. ಆ ಆಹ್ವಾನ ಕೊಡುವಂತಹ ನೆಪದಲ್ಲಿ ವರಿಷ್ಠರನ್ನ ಭೇಟಿಯಾಗಿ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಲಾಬಿಗೆ ಮುಂದಾಗ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ BYV ಕಾರ್ಯವೈಖರಿಯ ಕುರಿತಂತೆ ಯತ್ನಾಳ್ ಬಣ ದೂರನ್ನ ಕೊಟ್ಟಿದೆ. ರೆಬಲ್ ನಾಯಕರೆಲ್ಲ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಿರುವಂತಹ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಆದರೂ ಕೂಡ ನಮ್ಮ ಪಟ್ಟನ್ನ ನಾವು ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಯತ್ನಾಳ್ ಅಂಡ್ ಟೀಮ್ ಕೆಲಸವನ್ನ ಮಾಡ್ತಾ ಇದೆ. ಇತ್ತ ತಟಸ್ಥ ಬಣ ಅಂತ ಕೂಡ ಒಂದಿದೆ. ಅವರ ಪರವಾಗಿ ಒಂದು ಬಣ ಇದ್ರೆ ವಿರುದ್ಧವಾಗಿ ಒಂದು ಬಣ ಇದೆ. ಹಾಗೆ ಮತ್ತೊಂದು ಬಣ ನಾವು ಯಾವ ಕಡೆಗೂ ಸಪೋರ್ಟ್ ಮಾಡೋದಿಲ್ಲ, ಪಕ್ಷ ಏನೇನು ಮಾಡುತ್ತೆ ಎಲ್ಲವನ್ನ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಎಲ್ಲವನ್ನ ನಾವು ಗಮನಿಸ್ತೀವಿ ಅಂತ ತಟಸ್ಥವಾಗಿ ಉಳ್ಕೊಂಡಿದ್ದಾರೆ. ಸೊ ಅವರು ಕೂಡ ವಿಜಯೇಂದ್ರ ಅವರನ್ನ ಕೆಳಗಿಳಿಸುವಂತ ಪ್ಲಾನ್ನಲ್ಲೇ ನಿರತರಾಗಿರುವಂತೆ ಕಂಡು ಬರ್ತಾ ಇದೆ. ಸದ್ಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಿಜೆಪಿಯ ನಾಯಕರು ತಿರುಗಿ ಬಿದ್ದಿದ್ದಾರೆ.